ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ಕನ್ನಡ ರಾಜ್ಯೋತ್ಸವ. ಸೊ ಇವತ್ತು ನಾವು ವಾಕ್ ಮಾಡೋಣ ಅಂತೇಳಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಏರಿಯಾದಲ್ಲಿರುವಂತಹ ವಿ ವಿ ಮೊಹಲ್ಲಾ ಪಾರ್ಕು. ಸೊ ಇಲ್ಲಿ ತುಂಬ ಜನ ಎವ್ರಿ ಮಾರ್ನಿಂಗು ಈವ್ನಿಂಗು ವಾಕಿಂಗ್ ಅಂತ ಬರ್ತಾರೆ. ನಾವು ಇವತ್ತಿಂದ ಫಸ್ಟ್ ಡೇ ವಾಕ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಜಾಸ್ತಿ ಏನೋ ರೌಂಡ್ಸ್ ಹೋಗಲಿಲ್ಲ, ಜಸ್ಟ್ 2 ರೌಂಡು ನಾರ್ಮಲ್ ವಾಕ್ ಮಾಡಿಕೊಂಡು ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಎಕ್ಸಸೈಸ್ ಮಾಡೋರು ಕೂಡ ಇಲ್ಲಿ ತುಂಬ ಜನ ಬಂದು ಎಕ್ಸಸೈಸ್ ಮಾಡ್ತಾರೆ. ಶಟ್ಲ್ ಕಾಕ್ ಆಡೋರು ಕೂಡ ತುಂಬ ಜನ ಆಡ್ತಾ ಇರ್ತಾರೆ. ಈವ್ನಿಂಗ್ ಆದರೆ ಮಕ್ಕಳೆಲ್ಲ ಬಂದು ತುಂಬ ಜನ ಆಟ ಆಡ್ತಾರೆ. ಸೊ ನಾನು 2 ರೌಂಡು ಮುಗಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತೇಳಿ ಹೊರಗಡೆ ಬಂದೆ. ಫ್ರೆಶ್ ತರಕಾರಿಗಳು, ಸೊಪ್ಪು, ಹಣ್ಣು ಎಲ್ಲ ಹೊರಗಡೆ ಎಲ್ಲ ಹಾಕ್ಕೊಂಡಿದ್ರು. ವಾಕಿ ಮುಗಿಸ್ಕೊಂಡು ಹೋಗಬೇಕಾದ್ರೆ ತರಕಾರಿ ಬೇಕು ಅಂದರೆ ತೊಗೊಂಡು ಹೋಗ್ಬೋದು ಅಂಥೇಳಿ. ಇನ್ನು ಅಲ್ಲಿಂದ ಬಂದು ನನ್ನ ಮಗಳಿಗೆ ಕಾಲೇಜ್ಗೆ ಇವತ್ತು ಅವರು ಯಾವುದೋ ಒಂದು ಟ್ರೋಫಿಗಳನ್ನ ಗೆದ್ದಿದ್ರು ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಅಂಥೇಳಿ. ಟ್ರೋಫಿ ತೊಗೊಳೋದಕ್ಕೆ ಡಿಸೈನ್ ಜಡೆ ಬೇಕು ಅಂಥೇಳಿ ತೋರಿಸಿದ್ಲು, ಈ ಥರ ಹಾಕ್ಕೊಡಿ ಅಂಥೇಳಿ. ಅವಳಿಗೆಲ್ಲ ಹಾಕ್ಕೊಟ್ಟು ಇನ್ನು ತಿಂಡಿ ಬಂದು ರೊಟ್ಟಿ. ಸ್ಪೆಷಲ್ ಏನು ಅಂದರೆ ಅವರೆಕಾಳು ಮಸಾಲ ರೊಟ್ಟಿ. ಅವರೆಕಾಳನ್ನ ಚಿತಿಕ್ಸಿ ಬೇಯಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಮಿಕ್ಸ್ ಮಾಡಿ ಮಸಾಲೆಗಳನ್ನ ಹಾಕಿ ಮಾಡಿರುವಂಥದ್ದು. ಸೀಸನ್ ಸ್ಪೆಷಲ್ಲು ಅವರೆಕಾಳಲ್ಲಿ ವೆರೈಟಿ ಆಫ್ ತಿಂಡಿಗಳನ್ನ ಮಾಡ್ಬೋದು, ಅದರಲ್ಲಿ ಇದು ಒಂದು. ಇನ್ನು ರೊಟ್ಟಿ ಜೊತೆಗೆ ಸಿಂಪಲ್ಲಾಗಿ ಕಾಯಿ ಚಟ್ನಿ ರುಬ್ಬಿದ್ವಿ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನು ತಿಂಡಿ ಹಾಕ್ಕೊಟ್ಟು ಎಲ್ಲ ಮುಗಿಸಿ ಅವಳನ್ನ ಕಾಲೇಜಿಗೆ ಡ್ರಾಪ್ ಮಾಡಬೇಕಿತ್ತು. ಇನ್ನು ಇವತ್ತು ಕನ್ನಡ ರಾಜ್ಯೋತ್ಸವ, ಎಲ್ಲರಿಗೂ ಹಾಲಿಡೇನೇ, ನಮಗೂ ಕೂಡ ಹಾಲಿಡೇ ಇದೆ. ಬಟ್ ಇವರ ಕಾಲೇಜು ಓಪನ್ ಇದೆ, ಯಾಕೆಂದರೆ ಪ್ರೋಗ್ರಾಮ್ ಇದೆ ಅನ್ನೋ ಕಾರಣಕ್ಕೆ ಓಪನ್ ಇಟ್ಕೊಂಡಿದ್ದಾರೆ. ಸರಿ ಅಂತೇಳಿ ಅವಳನ್ನ ಡ್ರಾಪ್ ಮಾಡಿ ಅಲ್ಲಿಂದ ಬಂದು ನಾನು ಕೈಕಾಲು ಮುಖ ತೊಳ್ಕೊಂಡು ಜಸ್ಟ್ ಡ್ರೆಸ್ ಚೇಂಜ್ ಮಾಡಿದೆ. ಯಾಕೆಂದರೆ ಇವತ್ತು ನಮ್ಮ ಮನೆಯವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಿತ್ತು. ಕೆಲವೊಂದು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಇದು ಮೈಸೂರಲ್ಲಿ ತುಂಬಾ ಫೇಮಸ್ಸು ಜಯದೇವ ಹಾಸ್ಪಿಟಲ್ಲು. ಇಲ್ಲಿ ತುಂಬಾ ಬೇರೆ ಬೇರೆ ಜಾಗದಿಂದ ಬಂದು ತೋರಿಸ್ಕೊಳ್ಳೋರಿದ್ದಾರೆ. ತುಂಬಾ ಒಳ್ಳೊಳ್ಳೆ ಡಾಕ್ಟ್ರುಗಳಿದ್ದಾರೆ. ಸೊ ಹಾಗಾಗಿ ಹಾರ್ಟಿಗೆ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಾಗೆ ಏನೇ ತೊಂದರೆ ಇದ್ರೂ ಇಲ್ಲೊಂದು ಸಲ ತೋರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ತುಂಬಾ ಎಕ್ಸ್ಪೀರಿಯೆನ್ಸ್ ಇರುವಂತಹ ಇರೋದ್ರಿಂದ ತುಂಬಾ ಒಳ್ಳೆಯದು. ಬಟ್ ಏನು ಅಂದರೆ ತುಂಬ ಅರ್ಲಿ ಮಾರ್ನಿಂಗ್ ಅಂದರೆ 7 ಗಂಟೆ 8 ಗಂಟೆಗೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಟೋಕನ್ ತೊಗೊಳೋದಕ್ಕೆ. ತುಂಬ ಜನ ಇರ್ತಾರೆ. 7ರಿಂದ ಒಂದು 11 ಗಂಟೆವರೆಗೂ ನನಗೆ ಗೊತ್ತಿರೋಂಗೆ ಸಮ್ಟೈಮ್ಸ್ 400-300 ಮೆಂಬರ್ಸು ಲೈಕ್ ಆ ಥರ ಇರ್ತಾರೆ. ಇನ್ನು ನಾವು ಆಲ್ರೆಡಿ ಟೋಕನ್ ಎಲ್ಲ ಲಾಸ್ಟ್ ಟೈಮೇ ಬರ್ಸಿದ್ವಿ. ಸೊ ಹಾಗಾಗಿ ಬೇಗ ಬೇಗ ಆಯಿತು. ಸೊ ಡೈರೆಕ್ಟು ನಾವೇನು ಸ್ಕ್ಯಾನ್ ಮಾಡಿಸ್ಬೇಕಿತ್ತು ಅಲ್ಲಿಗೆ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸಿ ತೋರಿಸ್ಕೊಂಡು ಬಂದ್ವಿ. ಅವರು ಇನ್ನೊಂದು ಸಲ ಸ್ಕ್ಯಾನ್ ರಿಪೋರ್ಟು ಇನ್ನೊಂದು ಕಡೆ ಮಾಡಿ ಅಂತ ಹೇಳಿದ್ರು. ಸರಿ ಅಂತೇಳಿ ಬರ್ಸ್ಕೊಂಡು ಇನ್ನು ಅಲ್ಲಿಂದ ನಾನು ಹೊರಟೆ. ಇದು ಮೈಸೂರಲ್ಲಿ ತುಂಬಾ ಫೇಮಸ್, ಚಿಕ್ಕ ತಿರುಪತಿ ಅಂತಲೇ ಫೇಮಸ್ ಆಗಿರುವಂತಹ ನಮ್ಮ ಒಂಟಿಕೊಪ್ಪಲಲ್ಲಿರುವಂತಹ ವೆಂಕಟರಮಣ ಟೆಂಪಲ್ಲು. ಇವತ್ತು ಸ್ಯಾಟರ್ಡೆ ಆದ್ದರಿಂದ ತುಂಬ ರಶ್ ಇದೆ. ತುಂಬ ಜನ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನಿನ್ನೂ ಸ್ನಾನ ಮಾಡಿರಲಿಲ್ಲ, ರೆಡಿಯಾಗಿರಲಿಲ್ಲ. ಹಾಗಾಗಿ ಸೊ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರೋಣ ಅಂಥೇಳಿ ಹೊರಟೆ. ಇನ್ನು ಇವತ್ತು ಶನಿವಾರ ರಜಾ ಬೇರೆ, ಇನ್ನೂ ಜನ ಜಾಸ್ತಿ ಬರ್ತಾರೆ. ಪ್ರಸಾದ ಪೊಂಗಲ್ಲು ತುಂಬಾ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಪ್ರಸಾದ ಕೂಡ ಸಿಗುತ್ತೆ. ಇವತ್ತು ಆಫೀಸಿಗೆ ರಜಾ ಇತ್ತು. ಸೊ ಹಾಗಾಗಿ ನನ್ನ ಮಗಳು ಬರ್ಡೇ ಇದೆ. ಸೊ ಅವಳಿಗೆ ಒಂದು ಒಳ್ಳೆ ಯಾವುದಾದ್ರು ಫ್ರಾಕು ಮತ್ತು ಜೀನ್ಸು ಹೊಸದರಲ್ಲಿ ಯಾವ ಥರ ಬಂದಿದೆ ವೆರೈಟಿ ಜೀನ್ಸು ಅದರಲ್ಲಿ ಬೇಕು ಅಂತ ಕೇಳಿದ್ದಾಳೆ. ಜೊತೆಗೆ ಅದಕ್ಕೆ ಸೂಟ್ ಆಗೋಗೆ ಒಂದು ಶೂವು. ಸೊ ನನಗೆ ಇದೆಲ್ಲ ಬೇಕು ಅಂದಾಗ ನೆನಪಾಗಿದ್ದೆ ಬ್ರ್ಯಾಂಡ್ ಫ್ಯಾಕ್ಟ್ರಿ. ಇವಾಗ ಇದು ಚೇಂಜ್ ಆಗಿದೆ. ಬಟ್ ಇಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ಅಂದರೆ ಮಾಡ್ರನ್ ಡ್ರೆಸ್ ಇರ್ಬೋದು, ಜೀನ್ಸ್ ಇರ್ಬೋದು, ಜರ್ಕಿನ್ ಇರ್ಬೋದು, ಟಾಪ್ಗಳಿರ್ಬೋದು, ಪಾರ್ಟಿ ವೇರ್ ಡ್ರೆಸ್ಗಳಿರ್ಬೋದು, ಡೈಲಿ ವೇರ್ ಟಾಪ್ಗಳು ಜೊತೆಗೆ ಮ್ಯಾಚಿಂಗ್ ಲೆಗಿನ್ಸು, ಶೂ, ಸ್ಲಿಪ್ಪರ್ಸು, ಪ್ರತಿಯೊಂದು ಐಟಮ್ಸು ಕೂಡ ಇಲ್ಲಿ ಸಿಗುತ್ತೆ. ಸೊ ಇದು ಕೊಪ್ಪಳು ಬ್ರಿಡ್ಜ್ ಜೊತೆ ಇರುವಂಥದ್ದು. ಕೆಲವೊಂದು ಕಂಫರ್ಟಬಲ್ ಪ್ರೈಸಸಲ್ಲಿ ಸಿಗುತ್ತೆ, ಕೆಲವೊಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಕೆಲವೊಂದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟಿಗೆ ಪಾರ್ಟಿ ವೇರ್ ಡ್ರೆಸ್ಗೆ ಅಂತಲೇ ಬಂದೆ. ಚೆನ್ನಾಗಿದೆ, ಬಟ್ ಇದೆಲ್ಲ ಸೈಜು ಅವಳಿಗೆ ಆಗೋದಿಲ್ಲ. ಹಾಗಾಗಿ ಇನ್ನೂ ಏನೇನಿದೆ ನೋಡೋಣ ಅಂಥೇಳಿ ಸರ್ಚ್ ಮಾಡ್ತಾಯಿದ್ದೆ. ಕೆಲವೊಂದು ಕ್ರಾಪ್ ಟಾಪ್ಗಳಂತೂ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಬರ್ಡೇ ಕಾಲೇಜ್ಗೆಲ್ಲ ಕ್ರಾಪ್ ಟಾಪ್ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ಅವಳಿಗೂ ಇಷ್ಟನೂ ಆಗಬೇಕು, ಜೊತೆಗೆ
ಅವಳು ಕಂಫರ್ಟಬಲ್ ಆಗಿ ಆರಾಮಾಗಿ ಕಾಲೇಜ್ ಕೂಡ ಹಾಕೊಂಡು ಹೋಗಬೇಕು. ಸೊ ಆ ಥರದೇ ನೋಡೋಣ ಅಂಥೇಳಿ ನೆಕ್ಸ್ಟ್ ಏನೇನಿದೆ ಅಂತ ಸುಮಾರು ಕಡೆ ನೋಡಿದೆ. ಕೆಲವೊಂದು ಫ್ರಾಕ್ ತುಂಬ ಇಷ್ಟ ಆಯಿತು. ಇದು ವೈಟ್ ನಂಗೆ ತುಂಬ ಇಷ್ಟ ಆಯಿತು. ಮೆಟೀರಿಯಲ್ಸ್ ಎಲ್ಲ ಡಿಸೈನ್ ಕೂಡ ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಬಟ್ ಅದು ಸೈಜ್ ಆಗೋದಿಲ್ಲ, ಅದೊಂದು ಬೇಜಾರಾಯಿತು. ಯಾಕಂದರೆ ನನ್ನ ಮಗಳು ಸ್ವಲ್ಪ ದಪ್ಪನೇ ಇದ್ದಾಳೆ. ಸೊ ಅವಳಿಗೆ ಕಂಫರ್ಟಬಲ್ ಆಗಿರೋದಾದರೆ ಸ್ವಲ್ಪ ಫ್ರೀ ಸೈಜಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಬೆಳಗ್ಗೆನೇ ಬಂದಿರೋದ್ರಿಂದ ಸ್ವಲ್ಪ ಖಾಲಿ ಖಾಲಿ ಇದೆ. ಇನ್ನಿವತ್ತು ಸ್ಯಾಟರ್ಡೆ ರಜಾ ಬೇರೆ, ತುಂಬ ಜನ ಇಲ್ಲಿ ರಶ್ ಇರುತ್ತೆ. ತುಂಬ ಜನ ಈವ್ನಿಂಗ್ ಬರೋರು ಬರ್ತಾರೆ. ಬಟ್ ನಾನು ಬೆಳಗ್ಗೆನೇ ಫ್ರೀ ಇದ್ನಲ್ಲ ಅಂತೇಳಿ ಬಂದೆ. ಲಾಸ್ಟ್ ಟೈಮ್ನು ನಾನಿಲ್ಲಿ ಜೀನ್ಸ್ ತೊಗೊಂಡಿದ್ದೀನಿ, ಟೀ ಶರ್ಟ್ ತೊಗೊಂಡಿದ್ದೀನಿ, ಜರ್ಕಿನ್ ತೊಗೊಂಡಿದ್ದೀನಿ. ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ವಿಶಾಲ್ ಮೆಗಾ ಮಾರ್ಟ್. ಇನ್ನು ಅಲ್ಲಿ ನನಗೆ ಬೇಕಾಗಿದ್ದು ಏನೂ ಸಿಗಲಿಲ್ಲ. ಇನ್ನು ಅಲ್ಲಿಂದ ಡೈರೆಕ್ಟಾಗಿ ನಾನು ಬಂದಿದ್ದೆ ವಿಶಾಲ್ ಮೆಗಾ ಮಾರ್ಟು. ಇದು ನಮಗೆ ಮಾರ್ಕೆಟ್ ರೋಡಲ್ಲೇ ಇರುವಂಥದ್ದು. ವಿಶಾಲ್ ಮೆಗಾ ಮಾರ್ಟಲ್ಲೂ ಅಷ್ಟೇ ನಮಗೆ ಬೇಕಾಗುವಂತಹ ಕ್ರಾಪ್ ಟಾಪ್ ಇರ್ಬೋದು, ಜೀನ್ಸ್ ಇರ್ಬೋದು, ಡೈಲಿ ವೇರ್ಸ್ ಲಗ್ಗಿನ್ಸ್ ಇರ್ಬೋದು, ಟಾಪ್ಗಳಿರ್ಬೋದು, ಮಕ್ಕಳಿಗೆ ಮತ್ತು ವೆನಿಟಿ ಬ್ಯಾಗ್ಗಳಿರ್ಬೋದು, ಅಡುಗೆ ಮನೆಗೆ ಸಂಬಂಧಪಟ್ಟ ಕೆಲವೊಂದು ಐಟಮ್ಸ್ಗಳಿರ್ಬೋದು, ಸ್ಕ್ರೀನ್ಸು, ಬ್ರಷ್ಶೀಟ್ಸ್ಗಳು, ಬ್ಯಾಗ್ಗಳು, ತುಂಬಾ ವೆರೈಟಿ ಆಫ್ ಐಟಮ್ಸ್ಗಳಿಲ್ಲೆಲ್ಲ ಸಿಗುತ್ತೆ. ಎಲ್ಲ ಥರದಲ್ಲೂ ಇಲ್ಲಿದ್ದೇ ಇರುತ್ತೆ. ಸೊ ಅದರಲ್ಲೂ ಜೀನ್ಸು ಟೀ ಶರ್ಟ್ಗಂತೂ ಎಲ್ಲ ಕಾಲೇಜ್ ಹುಡುಗಿರು, ದೊಡ್ಡೋರು, ಚಿಕ್ಕೋರು, ನೈಟ್ ವೇರ್ಗೆ ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಾರೆ. ಯಾಕೆಂದರೆ ಅದರಲ್ಲೂ ಈ ಸ್ಯಾಟರ್ಡೆ ಸಂಡೇ ಅಂತೂ ತುಂಬಾ ರಶ್ ಇರುತ್ತೆ ಇಲ್ಲಿ. ಕೆಲವೊಂದು ಆಫರ್ಗಳನ್ನ ಬಿಡ್ತಾರೆ. ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಅಂದರೆ ಒಂದಕ್ಕಿಂತ ಒಂದು ಆಫರ್ಗಳು ಜಾಸ್ತಿ ಇರುತ್ತೆ. ವಿಶಾಲ್ ಮೆಗಾ ಮಾರ್ಟ್ ಅಂದರೆ ಯಾವಾಗಲೂ ಆಫರ್ ಇರುತ್ತೆ. ಅದರಲ್ಲೂ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಜಾಸ್ತಿನೇ ಆಫರ್ ಇರುತ್ತೆ. ಸೊ ಇವತ್ತು ಇಲ್ಲಿ ನೋಡ್ಬೋದು ಸ್ಲಿಪ್ಪರ್ಗಳ ಆಫರ್ ಕೊಟ್ಟಿದ್ದಾರೆ, ಜೀನ್ಸ್ ಆಫರ್ಗಳು ಕೊಟ್ಟಿದ್ದಾರೆ, ಮತ್ತು ಕೆಲವೊಂದು ಡೈಲಿ ವೇರ್ ಟಾಪ್ಗಳೆಲ್ಲ ಆಫರ್ಗಳು ಕೊಟ್ಟಿದ್ದಾರೆ. ಕಾಲೇಜ್ಗೆ ಹೋಗೋ ಹುಡುಗಿರ್ಗಂತೂ ಎಲ್ಲ ಥರದ್ದು ಆಫರ್ ಪ್ರೈಸಲ್ಲಿ ಇಲ್ಲಿ ಸಿಗುತ್ತೆ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ನಾನು ಇಲ್ಲೂ ಕೂಡ ಕೆಲವೊಂದು ಜೀನ್ಸ್ ತೊಗೊಂಡಿದ್ದೀನಿ, ಟಾಪ್ಗಳು ತೊಗೊಂಡಿದ್ದೀನಿ, ಮತ್ತು ಸ್ಲಿಪ್ಪರ್ ತೊಗೊಂಡಿದ್ದೀನಿ, ಮತ್ತು ಒಂದು ಸಲ ವೆನಿಟಿ ಬ್ಯಾಗ್ ಕೂಡ ತೊಗೊಂಡಿದ್ದೆ. ಸೊ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಪ್ರೈಸಸ್ ಇದೆ. ಸೊ ಇಲ್ಲೂ ಕೂಡ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಸೊ ಒಂದು ಎಂಟೈರ್ ಫ್ಯಾಮಿಲಿ ಬಂದರೆ ಸೊ ಎಲ್ರಿಗೂ ಇಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ಕೆಲವೊಂದು ಗ್ರಾಸರೀಸ್ಗಳು ಕೂಡ ಸಿಗುತ್ತೆ. ಅಂದರೆ ಆಫರ್ ಪ್ರೈಸಲ್ಸ್ ಇರುತ್ತೆ. ಎಲ್ಲ ದೊಡ್ಡ ದೊಡ್ಡ ಪ್ಯಾಕ್ಗಳು. ಇವಾಗ ಸೊ ದೊಡ್ಡ ಪ್ಯಾಕಲ್ಲಿ ಮ್ಯಾಗೀಸ್ ಇರ್ಬೋದು, ಬಿಸ್ಕೆಟ್ಸ್ ಇರ್ಬೋದು, ಈ ಥರ ದೊಡ್ಡ ದೊಡ್ಡ ಪ್ಯಾಕಲ್ಲಿ ಆಫರ್ ಪ್ರೈಸಲ್ಲಿ ಶಾಂಪೂಸ್ಗಳಿರ್ಬೋದು. ಸೊ ಈ ಥರ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಇದು ಫ್ಲೋರ್ ವೈಸ್ ಎಲ್ಲ ಇದೆ. ಯಾವ್ಯಾವ ಫ್ಲೋರಲ್ಲಿ ಏನೇನು ಸಿಗುತ್ತೆ ಅನ್ನೋದು ಕೂಡ ಇಲ್ಲೆಲ್ಲ ನೋಟ್ ಮಾಡಿರ್ತಾರೆ. ಸೊ ಆರಾಮಾಗಿ ಅಲ್ಲಿ ಹೋಗಿ ನಾವು ಶಾಪಿಂಗ್ ಮಾಡ್ಬೋದು. ಸ್ಯಾಟರ್ಡೆ ಸಂಡೇ ಬಂದರು ಅಂದರೆ ವಿಶಾಲ್ ಮೆಗಾ ಮಾರ್ಟ್ ಯಾವಾಗಲೂ ತುಂಬಿರುತ್ತೆ. ನಾನು ಕೆಲವೊಂದು ಫ್ರಾಕ್ ನೋಡಿದೆ, ಅದರಲ್ಲಿ ಇದು ತುಂಬಾ ಇಷ್ಟ ಆಯಿತು. ಸರಿ ಟ್ರಯಲ್ ಮಾಡೋಣ ಅಂತೇಳಿ ಟ್ರಯಲ್ ನೋಡಿದೆ. ಬಟ್ ತುಂಬಾ ಲಾಂಗ್ ಆಯಿತು. ಸೊ ಹಾಗಾಗಿ ಇನ್ನೊಂದು ಕಡೆ ನೋಡೋಣ ಅಂಥೇಳಿ ಅಲ್ಲೇ ಬಿಟ್ಟು ಬಂದೆ. ಅಲ್ಲಿಂದ ನಾನು ಬಂದಿದ್ದು ಸಿಟಿಗೆ. ಸ್ವಲ್ಪ ಹೂವು, ಹಣ್ಣು, ತರಕಾರಿ ನೋಡೋಣ ಅಂತ ಬಂದೆ. ಮೊದಲಾದರೆ ಯಾವಾಗಲೂ ಇದೇ ರೋಡಲ್ಲಿ ಓಡಾಡ್ತಾ ಇದೆ. ಸೊ ಯಾವಾಗ ಬೇಕಾದರೂ ತೊಗೋಬೋದಿತ್ತು. ಬಟ್ ಇವಾಗ ನನ್ನ ಒಂದು ರೂಟ್ ಚೇಂಜ್ ಆಗಿದೆ, ಅಂದರೆ ಆಫೀಸ್ ಚೇಂಜ್ ಆಗಿದೆ. ಸೊ ಹಾಗಾಗಿ ಈ ಥರ ಒಂದು ಕೆಲಸಕ್ಕೆ ಅಂತ ಬಂದಾಗಲೇ ಮಾರ್ಕೆಟ್ಗೆ ಹೋಗಿ ನನ್ನ ಒಂದು ಏನೇನಿದೆ ಪರ್ಚೇಸಿಂಗ್ ಕೂಡ ಮುಗಿಸ್ಕೋಬೇಕು. ಸೊ ಮೇನಾಗಿ ನನಗೆ ಕೆಲವೊಂದು ಫ್ರೂಟ್ಸ್ ಬೇಕಿತ್ತು, ಇಂಪಾರ್ಟೆಂಟ್ ಫ್ರೂಟ್ಸು. ಹಾಗಾಗಿ ಫಸ್ಟೇ ಫ್ರೂಟ್ಸ್ ನೋಡೋಣ ಅಂತೇಳಿ ಫ್ರೂಟ್ಸ್ ಕಡೆ ಬಂದೆ. ಕೆಲವೊಂದು ಫ್ರೂಟ್ಸು ನನಗೆ ಬೇಕಾಗಿದ್ದು ಸಿಕ್ತು, ಫಸ್ಟೇ ತೊಗೊಂಡೆ. ಇನ್ನು ಅದಾದಮೇಲೆ ಮಾರ್ಕೆಟ್ ಒಳಗಡೆ ಬೇರೆ ಹೋಗಬೇಕು. ಇವತ್ತು ಮಾರ್ಕೆಟ್ ಕೂಡ ಆಸ್ ಎ ಹಾಲಿಡೇ ಆದ್ದರಿಂದ ಸ್ವಲ್ಪ ಇವತ್ತು ರಶ್ ಇದೆ. ಇದು ಮಧ್ಯಾಹ್ನ ಟೈಮೇ ಇಷ್ಟು ರಶ್ ಇದೆ. ಇನ್ನು ಸಂಜೆ ಹೋಗ್ತಾ ಇನ್ನೂ ಎಷ್ಟು ರಶ್ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಇದು ಕಾರ್ತಿಕ ಮಾಸ, ಎಲ್ಲರೂ ಪೂಜೆ ಮಾಡೋರು ತುಂಬ ಜನ ಪೂಜೆ ಮಾಡ್ತಾರೆ. ಸೊ ಮದುವೆಗಳು ಫಂಕ್ಷನ್ ಕೂಡ ಜಾಸ್ತಿ ಇರುತ್ತೆ, ಗೃಹ ಪ್ರವೇಶಗಳು ಕೂಡ ತುಂಬ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹೂವು, ಹಣ್ಣು, ತರಕಾರಿ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಣ್ಣು ರೇಟು ನನಗೇನು ಅಷ್ಟೊಂದು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಸೊ ಹಣ್ಣುಗಳೆಲ್ಲ ತೊಗೊಂಡೆ. ಇನ್ನು ಹೂಗಳಷ್ಟೇ ಇಲ್ಲಿ ಹೊರಗಡೆ ಎಲ್ಲ ಹೂ ಮಾರ್ತಾ ಇದ್ದಾರೆ. ಇದು ಚಿಕ್ಕ ಗಡಿಯಾರ ಎದುರುಗಡೆನೇ ಸ್ಪೇಸ್ ಇದೆ. ಸೊ ಅಲ್ಲೇ ಸ್ವಲ್ಪ ಹೂಗಳೆಲ್ಲ ಮಾರ್ತಾ ಇದ್ದಾರೆ. ಜೊತೆಗೆ ನಾಳೆ ತುಳಸಿ ಹಬ್ಬ ಇದೆ. ಸೊ ತುಳಸಿ ಹಬ್ಬಕ್ಕೆ ಬೇಕಾಗಿರುವಂತಹ ಬೆಟ್ಟದ ನೆಲ್ಲಿಕಾಯಿದು ಕಡ್ಡಿ ಏನಿದೆ ತುಂಬ ಜನ ಮಾರ್ತಾ ಇದ್ದಾರೆ. ಇನ್ನು ನನಗೆ ಬೇಕಾಗಿದ್ದ ಹೂ ಕೂಡ ಸಿಕ್ತು, ಹೂ ಕೂಡ ತೊಗೊಂಡೆ. ಹಾಗೆ ನಾನು ಬರೀ ಸಾಮಾನ್ಯ ಹೂ ಮಾತ್ರ ತೊಗೊಂಡೆ ಹೊರಗಡೆನೆ, ಚೆನ್ನಾಗಿತ್ತು ಅಂಥೇಳಿ.
ಇನ್ನು ನನಗೆ ಬೇಕಾಗಿದ್ದು ಮೇನು ಫ್ರಾಕು. ಸೊ ಅಲ್ಲೆಲ್ಲೂ ಸಿಗಲಿಲ್ಲ, ನೋಡೋಣ ಈ ಕಡೆ ಎಲ್ಲರೂ ಸಿಗುತ್ತಾ ಅಂತೇಳಿ ಈ ಕಡೆ ಬಂದೆ. ಇಲ್ಲಿ ಡೈಲಿ ವೇರ್ ಸ್ಲಿಪ್ಪರ್ಸ್ಗಳಂತೂ ತುಂಬಾ ಚೆನ್ನಾಗಿದೆ. ಕೆಲವೊಂದು ಶೂ ಅಂತೂ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ನನ್ನ ಮಗಳಿಗೆ ಇಲ್ಲೇ ಸ್ಲಿಪ್ಪರ್ ಶೂ ಎರಡೂ ತೊಗೊಂಡಿದ್ದೆ. ಅವಳು ಇನ್ನೂ ಇಟ್ಕೊಂಡಿದ್ದಾಳೆ. ಅದೊಂದು 2 ಇಯರ್ಸ್ ಆಯಿತು, ಇನ್ನೂ ಚೆನ್ನಾಗಿ ಬಾಳಿಕೆ ಬಂದಿದೆ. ಸೊ ಇದು ಒಂದು ಫುಲ್ಲು ಏನಿದೆ ಫುಟ್ಪಾತ್ ರೋಡಲ್ಲಿ ಇಟ್ಕೊಂಡಿರೋದು. ಇಲ್ಲೂ ಕೂಡ ಅಷ್ಟೇ, ಸ್ಯಾಟರ್ಡೆ ಸಂಡೇ ಅಂದರೆ ತುಂಬ ರಶ್ ಇರುತ್ತೆ. ಕೆಲವೊಂದು ಡೈಲಿ ವೇರ್ ಟಾಪ್ಗಳು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸ್ ಕೂಡ ಓಕೆ. ಇನ್ನು ಅದನ್ನು ಬಿಟ್ಟರೆ ಇನ್ನು ಕೆಲವೊಂದು ಫ್ರಾಕ್ಗಳು ನೋಡಿ ಇಲ್ಲೆಲ್ಲ ಇದೆ. ಇಲ್ಲೂ ಕೂಡ ಅಷ್ಟೇ ಬಜೆಟ್ ಫ್ರೆಂಡ್ಲಿ ಅಂತ ಯಾರಿರ್ತಾರೆ, ಸೊ ಅವರು ಒಳ್ಳೊಳ್ಳೆ ಟಾಪ್ಗಳು, ಒಳ್ಳೊಳ್ಳೆ ಲೆಗಿನ್ಸ್ಗಳು, ಸೊ ಇಲ್ಲೂ ಕೂಡ ಆರಾಮಾಗಿ ತೊಗೋಬೋದು. ಇದು ನನ್ನ ಬ್ರದರ್ಸ್ ಏನಿದೆ ಶಾಪು, ಆ ಮೇನ್ ರೋಡ್ ಬರುತ್ತೆ. ಇಂದ್ರ ಕೆಫೆ ಇದೆಯಲ್ಲ, ಸೊ ಆ ಕಡೆ ಬರುತ್ತೆ. ಇದು ಒಳಗಡೆ ಹೋದರೆ ನೋಡಿ ತುಂಬಾ ವೆರೈಟಿ ಆಫ್ಸ್ ಡ್ರೆಸ್ಗಳಿದೆ. ಇಲ್ಲಂತೂ ಡ್ರೆಸ್ಗಳಿಟ್ಟಿದ್ರು, ಇವಾಗ ಇದು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಬ್ಯಾಂಗಲ್ಸ್ಗಳು. ನೋಡಿ ಸಖತ್ತಾಗಿದೆ, ಒಂದಕ್ಕಿನ್ನೊಂದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತು ಇವು. ಸೊ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನನಗೆ ಬೇಕಾಗಿದ್ದಂತಹ ಫ್ರಾಕು ಇಲ್ಲಿ ಸಿಕ್ತು, ತುಂಬ ಖುಷಿಯಾಯಿತು. ಸೊ ತೊಗೊಂಡೆ. ಇನ್ನು ಮತ್ತೆ ನಮ್ಮಲ್ಲಿ ಇನ್ನೊಂದಿಬ್ಬರು ಹೂ ಬೇಕು ಅಂತ ಕೇಳಿದ್ರು, ಜೊತೆಗೆ ಒಂದೆರಡು ಸೊಪ್ಪು ಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ಮತ್ತೆ ನಾನು ಇನ್ನೊಂದು ಬಾಗಿಲಿಂದ ಮಾರ್ಕೆಟ್ ಒಳಗಡೆ ಬಂದೆ. ಇನ್ನು ಒಳಗಡೆ ಬರ್ತಿದ್ದಾಗೆ ಈ ರೂಟಲ್ಲೂ ಕೂಡ ಫುಲ್ ಹಬ್ಬ ಅಂದರೆ ಜಾಸ್ತಿ ಎಲ್ಲ ಹೂಗೆ ಹೋಗೋದು. ಅದರಲ್ಲೂ ನಾಳೆ ತುಳಸಿ ಹಬ್ಬ ಆದ್ದರಿಂದ ಬೆಟ್ಟದಲ್ಲಿ ಕೈ ಕಡ್ಡಿ ಜೊತೆಗೆ ಬಾಳೆಕಂದಿರ್ಬೋದು, ಮಾವಿನ ಸೊಪ್ಪು, ಹೂವು ಇದಂತೂ ಸ್ವಲ್ಪ ಎಲ್ಲರೂ ತೊಗೋತಾ ಇದ್ದಾರೆ. ಇನ್ನು ನನಗೂ ಕೂಡ ಇನ್ನೊಂದೆರಡು ಹೂ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಒಳಗಡೆ ಬಂದೆ. ಏಕೆಂದರೆ ನನಗೆ ಬೇಕಾಗಿದ್ದು ಸಾಮಂತಿಗೆ ಹೂವು ಆಚೆನೇ ಚೆನ್ನಾಗಿ ಸಿಕ್ತು, ಮಾರು. ಸೊ ಅದೇ ಸಾಕು ಅಂತೇಳಿ ಅಲ್ಲೇ ತೊಗೊಂಡಿದ್ದೆ. ಇನ್ನು ಇವ್ರು ಕೇಳಿದ್ರಲ್ಲ, ಇನ್ನು ಒಳಗಡೆ ಬರಲೇಬೇಕಾಯಿತು. ಏಕೆಂದರೆ ಅವರು ಬಿಡಿ ಹೂ ಕೇಳಿದ್ದು. ಸೊ ಸಾಮಂತಿಗೆ ಕೇಳಿದರೆ ನಾನು ಆಚೆನೇ ತೊಗೋಬೋದಿತ್ತು, ಬಿಡಿ ಹೂ ಅಲ್ವಾ. ಸೊ ಹಾಗಾಗಿ ಒಳಗಡೆ ಬಂದೆ. ಇನ್ನು ಒಳಗಡೆ ಬಂದರೆ ಇಲ್ಲೂ ಕೂಡ ಸಾಮಂತಿಗೆ ಹೂ, ಬಿಡಿ ಹೂ ಇದೆ, ರೋಸ್ ಇದೆ. ಹಾರಗಳಂತೂ ತುಂಬಾ ಚೆನ್ನಾಗಿದೆ. ಇನ್ನು ವೀಳ್ಯದೆಲೆ ಮಾರೋರು, ಇನ್ನೂ ಹಾರ ಕಟ್ಟೋರೆಲ್ಲ ಕಟ್ತಾ ಇದ್ದಾರೆ. ಒಳಗಡೆ ಬಂದರೆ ಇಲ್ಲೆಲ್ಲ ಸ್ವಲ್ಪ ಹೂಗಳು, ಬಿಡಿ ಹೂರೆಲ್ಲ ರೇಟ್ ಜಾಸ್ತಿ ಇದೆ. ಕೆಲವೊಂದು ಪೂಜೆಗೆ ಬಿಡಿ ಹೂ ಇದ್ರೇ ಚೆಂದ. ಅಂದರೆ ಮರಳೆ, ಮಲ್ಲಿಗೆ, ಕನಕಾಂಬರ, ಕಾಕಡ ಈ ಥರ ಬಿಡಿ ಹೂವನ್ನ ನಾವು ನೀಟಾಗಿ ಕಟ್ಟಿ ಪೂಜೆ ಅಲಂಕಾರಕ್ಕೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಳಸಿ ಹಬ್ಬ ಅಲ್ವಾ, ಸೊ ಹಾಗಾಗಿ ವೈಟ್ ಹೂವು ಏನು ನಾವು ಮರಳೆ ಇರ್ಬೋದು, ಮಲ್ಲಿಗೆ ಇರ್ಬೋದು, ಕಾಕಡ ಹೂವು ಇಂಥ ಹೂವನ್ನ ಹಾಕಿ ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಎಷ್ಟು ರೈಟ್ ಇದೆ ಅಂಥೇಳಿ. ಎಲ್ಲರೂ ಸುಮಾರು ಜನ ಅದನ್ನೇ ತೊಗೋತಾ ಇದ್ದಾರೆ. ಸೊ ಹೂಗಳ ಕೆಲವರು ಹಾರ ತೊಗೋತಾ ಇದ್ದಾರೆ. ಇನ್ನು ನಾಳೆ ಬಂದರೆ ತುಳಸಿ ಹಬ್ಬ, ಮತ್ತು ನಾಳಿದ್ದು ಅಂದರೆ ಸೋಮವಾರ ಬಂದು ಕಾರ್ತಿಕ ಸೋಮವಾರ ಇದೆ. ಸೊ ಅದಕ್ಕೂ ಪೂಜೆ ಮಾಡೋರು ತುಂಬ ಜನ ಪೂಜೆ ಮಾಡ್ತಾರೆ. ಹಾಗಾಗಿ 2 ದಿನಕ್ಕೂ ಹಾಗಂಗೆ ಪೂಜೆಗೆ ಹೂ ತೊಗೋತಾ ಇದ್ದಾರೆ ಕೆಲವರು. ಇನ್ನು ನನಗಂತೂ ಬಿಡಿ ಹೂ ಎಲ್ಲ ಫುಲ್ಲು ರೇಟ್ ಜಾಸ್ತಿ ಅಂತ ಅನ್ನಿಸ್ತು. ಹಾಗಾಗಿ ಯಾವುದೇ ಹೂವು ನಾನು ತೊಗೊಳ್ಳಿಲ್ಲ. ಇನ್ನು ಅಲ್ಲಿಂದ ಆರಾಮಾಗಿ ಹೊರಗಡೆ ಬಂದೆ. ಆರಾಮಾಗಿ ಇನ್ನು ಏನೂ ಕೆಲಸ ಇರಲಿಲ್ಲ. ಹಾಗಾಗಿ ಮನೆಗೆ ಬಂದು ಆರಾಮಾಗಿ ಸ್ವಲ್ಪ ಹೊತ್ತು ಒಂದು 2 ಅವರ್ಸ್ ನಿದ್ದೆ ಮಾಡೋಣ ಅಂಥೇಳಿ ನಿದ್ದೆ ಮಾಡಿದೆ. ಇನ್ನು ಸಂಜೆ ಒಂದು ಮದುವೆ ಇತ್ತು. ಸೊ ಹೋಗೋಣ ಬೇಡವೋ ಅಂತ ಅಂದ್ಕೊಂಡಿದ್ದೆ. ಇನ್ನು ಹತ್ರನೇ, ಮನೆಯಿಂದ ತುಂಬ ದೂರ ಇರಲಿಲ್ಲ, ಜಸ್ಟ್ 5 ಮಿನಿಟ್ಸ್ ಜರ್ನಿ ಅಷ್ಟೇ. ಸೊ ಹೊರಡೋಣ ಅಂತೇಳಿ ಹೊರಟೆ. ಇನ್ನು ಇಲ್ಲಿ ಬಂದು ಆರೆನ್ ಫ್ಯಾಷನ್ನು, ಇಲ್ಲಿಗೆ ಬಂದು ತುಂಬ ದಿನ ಆಗಿತ್ತು. ಸೊ ಅಲ್ಗೊಂದು ವಿಸಿಟ್ ಮಾಡೋಣ ಅಂಥೇಳಿ ವಿಸಿಟ್ ಮಾಡಿದೆ. ತುಂಬ ವೆರೈಟೀಸ್ ಡ್ರೆಸ್ಸಸ್ಗಳು, ಸ್ಯಾರೀಸ್ ಎಲ್ಲ ತಂದಿದ್ದಾರೆ, ಚೆನ್ನಾಗಿದೆ. ಇನ್ನು ಅಲ್ಲಿ ನೋಡಿಕೊಂಡು ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ನಾವು ಬಂದಿದ್ದೆ ವಿನಾಯಕ ಕನ್ವೆನ್ಷನ್ ಹಾಲು. ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬ ಒಳ್ಳೊಳ್ಳೆ ಮದುವೆಗಳಿಲ್ಲಿ ಮಾಡ್ತಾ ಇದ್ದಾರೆ. ಇದು ನಂದು 5ನೇ ಸಲನೋ 6ನೇ ಸಲನೋ ನಾನು ಈ ಒಂದು ಚೌಟ್ರಿಗೆ ಫಂಕ್ಷನ್ಗೆ ಬರ್ತಾ ಇರೋದು. ಆಲ್ಮೋಸ್ಟ್ ತುಂಬ ಜನ ಆಲ್ರೆಡಿ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನಾವು ಬಂದ್ವಿ. ಇನ್ನು ಫಸ್ಟು ಹುಡುಗ ಹುಡುಗಿ ನೋಡೋಣ ಹೇಗಿದೆ ಪೇರು, ಜೊತೆಗೆ ಅವ್ರ ಕಡೆಯವ್ರನ್ನೆಲ್ಲ ಮಾತಾಡ್ಸೋಣ ಅಂಥೇಳಿ ಫಸ್ಟ್ ಒಳಗಡೆ ಬಂದ್ವಿ. ಇಲ್ಲೇನು ಅಷ್ಟು ಜನ ಕಾಣಿಸ್ಲಿಲ್ಲ. ಸೊ ಮೋಸ್ಟ್ಲಿ ಎಲ್ಲ ಊಟದಲ್ಲ ಹಾಲಲ್ಲೇ ಬ್ಯುಸಿ ಇದ್ದಾರೆ ಅಂತ ಅಂದ್ಕೊಂಡು ಫಸ್ಟು ಬಂದವ್ರನ್ನೆಲ್ಲ ಮಾತಾಡ್ಸೋಣ ಅಂಥೇಳಿ ಒಳಗಡೆ ಹೋದ್ವಿ. ನೋಡಿ ಇನ್ನೂ ಇಲ್ಲೂ ಸ್ವಲ್ಪ ಜನ ಇದ್ದಾರೆ. ಸ್ಟೇಜ್ ಮೇಲಂತೂ ಫುಲ್ಲು ಜನ ಇದ್ದಾರೆ. ಇನ್ನು
ಯಾರ್ಯಾರು ಸಿಕ್ಕಿದ್ರು ಎಲ್ಲರನ್ನೂ ಮಾತಾಡ್ಸಿದ್ವಿ. ಒಬ್ಬರು ಮಾತ್ರ ಮಿಸ್ ಆದರು, ಇನ್ನೆಲ್ಲರೂ ಸಿಕ್ಕಿದ್ರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾವು ಕೂಡ ಊಟಕ್ಕೆ ಹೋಗೋಣ ಅಂತೇಳಿ ಕೆಳಗಡೆ ಬಂದ್ವಿ. ಊಟದ ಟೈಮ್ ಆದ್ದರಿಂದ ಫುಲ್ಲು ಸ್ವಲ್ಪ ರಶ್ ಇತ್ತು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೇನು ಬರೋದು ಬಂದಿದ್ದೀವಿ ಅಂತೇಳಿ ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡು ಊಟಕ್ಕೆ ಜಾಗ ಸಿಕ್ಕಿದ ಮೇಲೆ ಊಟಕ್ಕೆ ಅಂತ ಹೋದ್ವಿ. ಸಿಂಪಲ್ಲಾಗಿ ದೋಸೆ, ಒಂದು ಪಲ್ಯ, ಬೇಬಿಕಾರ್ನು, ಮತ್ತು ಅದಕ್ಕೆ ಸ್ವೀಟ್ ಸ್ಪೆಷಲ್ಲಾಗಿತ್ತು. ಇನ್ನು ಹಪ್ಳ, ರಸಮ್ಮು ಚೆನ್ನಾಗಿತ್ತು. ಸಿಂಪಲ್ಲಾಗಿ ತಿಂದ್ಕೊಂಡು ಊಟನ ಹೊರಗಡೆ ಬಂದೆ. ಇನ್ನು ಹೊರಗಡೆ ಐಸ್ ಕ್ರೀಮ್ ಇಟ್ಟಿದ್ರು. ಐಸ್ ಕ್ರೀಮು ಮತ್ತು ಬೀಡ ಎರಡೂ ಚೆನ್ನಾಗಿತ್ತು. ತಿಂದ್ಕೊಂಡು ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂಥೇಳಿ ಕೆಲವೊಂದೆಲ್ಲ ಫೋಟೋಸ್ ತೊಗೋತಾ ಇದ್ವಿ. ಹೊರಗಡೆ ಎಲ್ಲ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿಯಾಯಿತು. ಇನ್ನು ಬರಬೇಕಾದ್ರೆ GT ದೇವೇಗೌಡರು ಕೂಡ ಬಂದಿದ್ದರು. ಅವ್ರನ್ನೂ ಮಾತಾಡಿಸ್ಕೊಂಡು ಅಲ್ಲಿಂದ ಇನ್ನು ಹೊರಟು ಮನೆಗೆ ಬಂದೆ. ಇನ್ನು ಮನೆಗೆ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡ್ತಿದ್ದಂಗೆ ಎಲ್ಲ ಏನಿದೆ ಮೇಕಪ್ ರಿಮೂವ್ ಮಾಡೋದಕ್ಕೆ 2 ಡ್ರಾಪು ಕೊಬ್ಬರಿ ಎಣ್ಣೆ ತೊಗೊಂಡು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡಿ ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಫ್ರೆಶ್ ಆಗಾಯಿತು.